ಹೊಡಿತಾ ಇರೋದು. ಸಾಕು ಸಾಕು, ನನ್ನನ್ನ ಹೊಗಳಿದೆಲ್ಲಾನು ಸಾಕು. ನಾವೆಲ್ರೂ ಸ್ನೇಹಿತರು, ಒಬ್ರಿಗೊಬ್ರು ಅಷ್ಟು ಕೂಡ ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗೆ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ 3 ಜನನು ಮಾತಾಡ್ಕೊಂಡು ಮನೆಗೆ ಹೋದ್ರು. ಹೀಗಿರುವಾಗ ಈ ಕಡೆ ಮನೆಯಲ್ಲಿ ಚಿಚುಕಾಗೆ, ಟುನಿಗುಬ್ಬಚ್ಚಿ, ಚೋಟುಗಿಳಿ ಎಲ್ರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಏನಿದು, ಇವತ್ತು ಇಷ್ಟು ಲೇಟಾಗಿ ಸ್ಕೂಲಿಂದ ಬರ್ತಾ ಇದ್ದೀರಾ? ಯಾವಾಗ್ಲೂ ಬೇಗ ಮನೆಗೆ ಬರ್ತಿದ್ರಿ? ಹೌದು, ಅದು ಅಲ್ದೆ ಸಂತೋಷವಾಗಿದ್ದೀರಾ ಬೇರೆ. ಯಾಕೆ, ಏನಾಯ್ತು? ಅದು ಅಮ್ಮ, ನಮಗಿವತ್ತು ಪರೀಕ್ಷೆ ಅಲ್ವಾ? ನಾವು ತುಂಬಾ ಚೆನ್ನಾಗಿ ಪರೀಕ್ಷೆ ಬರ್ದಿದ್ದೀವಿ, ಅದಕ್ಕೆ ನಾವು ಇಷ್ಟು ಖುಷಿಯಾಗಿರೋದು. ತುಂಬಾ ಒಳ್ಳೇದು. ಇದೇ ರೀತಿ ಎಲ್ಲಾ ಪರೀಕ್ಷೆನೂ ಚೆನ್ನಾಗಿ ಬರ್ದು ಚೆನ್ನಾಗಿ ಪಾಸಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ನೀವು ಚೆನ್ನಾಗಿರ್ಬೇಕು ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಹಾ, ಹೌದೌದು. ಸರಿ, ಹೋಗಿ ಇವಾಗ ಹೋಗಿ ಕೂತ್ಕೊಂಡು ಓದ್ಕೊಳಕ್ ಶುರು ಮಾಡಿ. ಅರೆ ಅಮ್ಮ, ಏನಮ್ಮ ಪುನಃ ಓದ್ಬೇಕಾ? ಇವಾಗ ತಾನೇ ಪರೀಕ್ಷೆ ಮುಗೀತು, ಪುನಃ ಓದ್ಕೊಳ್ಬೇಕಂದ್ರೆ ಏನ್ ಮಾಡೋದಮ್ಮ? ನಾವು ನಾಳೆ ಓದಿ ಮುಗಿಸಿ ಕೆಲ್ಸಕ್ಕೆ ಹೋದ್ರೂ ಕೂಡ ಕೆಲ್ಸಕ್ಕೆ ಹೋಗೋದ್ ಬೇಡ, ಓದ್ಕೊಳ್ಳಿ ಅಂತ ಹೇಳ್ತೀರೋ ಏನೋ? ಹಾ ಹೌದು, ಇವ್ನು ಹೇಳಿದ್ ನೋಡಿದ್ರೆ ನನಗೂ ತುಂಬಾನೇ ಭಯ ಆಗ್ತಾ ಇದೆ. ಓದಿ ಓದಿ ನಮಗೂ ತುಂಬಾನೇ ಬೋರ್ ಆಗ್ತಾ ಇದೆ. ನಾಳೆ, ಇವತ್ತು, ನಾಡಿದ್ದು 3 ದಿನ ರಜೆ. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೋದಲ್ವಾ? ಹೌದು, 3 ದಿನ ರಜೆ ಇದೆ. ಸುಮಾರು ದಿನದಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ನೀವಂತೂ ಎಲ್ಗೂ ಕರ್ಕೊಂಡು ಹೋಗ್ತಾನೆ ಇಲ್ಲ. ನಮಗೆ ಅಡವಿಗೆ ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ. ನಾಳೆನಾದ್ರೂ ನಮ್ಮನ್ನ ನೀವು ಅಡವಿಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸರಿ, ಇಷ್ಟು ಕಷ್ಟಪಟ್ಟು ಪರೀಕ್ಷೆ ಎಲ್ಲ ಬರ್ದಿದ್ದೀರಾ. ನೀವ್ ಹೇಳಿದಕ್ಕೆ ಬೇಡ ಅಂತೀವ ನಾವು? ನಾಳೆ ಬೆಳಿಗ್ಗೆ ನಾವೆಲ್ರೂ ಹೋಗ್ಬೋದು. ಸರಿ, ಬೆಳಿಗ್ಗೆ ಬೇಗ ಅಡವಿಗೆ ಹೋಗಿ ಬೇಗ ಮನೆಗೆ ಬರ್ಬೇಕು, ಇಲ್ಲಾಂದ್ರೆ ಮಳೆ ಬಂದ್ಬಿಡ್ತೇನೋ. ಹಾಗೆ ಮರುದಿನ ಬೆಳಿಗ್ಗೆ ಎಲ್ರೂ ಅಡವಿಗೆ ಹೋಗೋಣ ಅಂತ ನಿರ್ಧಾರನು ಮಾಡಿದ್ರು. ಆದ್ರಿಂದ ಮಕ್ಕಳೆಲ್ರೂ ತುಂಬಾನೇ ಸಂತೋಷವಾಗಿದ್ರು. ಹಾಗೆ ಮರುದಿನ ಬೆಳಗ್ಗೆನೆ ಎದ್ದು ಎಲ್ಲ ಪಕ್ಷಿಗಳು ಕೂಡ ಅಡವಿಗೆ ತಯಾರಾದ್ರು. ಅವರೆಲ್ಲರೂ ಸೇರಿ ಅಡವಿಗೆ ಒಟ್ಟಿಗೆ ಹೋಗ್ತಾ ಇದ್ರು. ಆ ಅಡವಿಯಲ್ಲಿ ಸುಮಾರು ತೆಂಗಿನ ಮರಗಳು ಇತ್ತು. ಮಕ್ಕಳೆಲ್ರೂ ಆ ತೆಂಗಿನ ಮರದ ಹತ್ರ ಹೋಗಿ ಸುಮಾರು ಆಟಗಳನ್ನ ಆಡ್ತಾ ಇದ್ರು. ಹೀಗಿರುವಾಗ ತಾಯಿಯಂದ್ರು ಎಲ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಈ ಮಕ್ಳಿಂದನಾದ್ರೂ ನಾವೆಲ್ರೂ ಆವಾಗವಾಗ ಹೊರಗಡೆ ಬರ್ತಾ ಇದ್ದೀವಿ, ಇಲ್ಲಾಂದ್ರೆ ಆಮೇಲೆ ಅಷ್ಟೇ, ಮನೆ ಬಿಟ್ರೆ ಹೊಲ, ಹೊಲ ಬಿಟ್ರೆ ಮನೆ. ಹಾಗೆ ತಾಯಿಯಂದ್ರು ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮಳೆ ಸುರಿಯಕ್ಕೆ ಶುರುವಾಯ್ತು. ಅದನ್ನ ನೋಡಿ ಎಲ್ರೂ ತುಂಬಾ ಆಶ್ಚರ್ಯಪಟ್ರು. ಅರೆ, ಇದೇನಿದು, ಈ ಸಮಯ ಮಳೆ ಬರ್ತಾ ಇದೆ? ಈ ಕಾಲದಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲೊಡಿತೆ ಅಂತ ಯಾರಿಂದಾನು ಹೇಳಕ್ಕಾಗಲ್ಲ. ಹಾಗೆ ಸ್ವಲ್ಪ ಸಮಯದಲ್ಲಿ ಆ ಮಳೆ ಜೋರಾಗ್ತಾನೆ ಇತ್ತು. ಅಯ್ಯಯ್ಯೋ, ಮಳೆ ಜಾಸ್ತಿ ಆಗ್ತಾ ಇದೆ. ಬನ್ನಿ ಯಾವ್ದಾದ್ರೂ ಗುಹೆ